ಇವಾಗ ಏನು ನೋಡ್ತಾ ಇದ್ದೀರೋ ಈ ಜಾಗದಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇಬ್ರು ಕೂಡ ಕಪಲ್ಸ್ ಆಗಿರ್ತಾರೆ. ಜೀವಂತವಾಗಿ ಸಾಯಿಸಿ ಬಡ್ದು ಕೊನೆಗೆ ತುಂಡಾಗಿ ಕತ್ತರಿಸಿ ಈ ಜಾಗದಲ್ಲಿ ಸುಟ್ಟಾಕಿರ್ತಾರೆ. ಆದರೆ ಇಲ್ಲಿನ ಜನ ಈಗಲೂ ಕೂಡ ಹೇಳ್ತಾರೆ, ಇವಾಗೆಲ್ಲ ತುಂಬ ಅಮಾವಾಸ್ಯೆ ದಿನ ಇಲ್ಲೆಲ್ಲ ಓಡಾಡ್ತಿದ್ರೆ ತುಂಬ ಒಂದು ಹೆಣ್ಣಿನ ಶಬ್ದ, ಅಳೋ ಶಬ್ದ ಹಾಗೂ ಒಂದು ಗಂಡಿಂದು ಬೈಯೋ ಶಬ್ದ, ಕೂಗೋ ಶಬ್ದ ಈಗಲೂ ಕೂಡ ಇಲ್ಲಿ ಬರ್ತಿರುತ್ತಂತೆ. ಅದೇ ಜಾಗದಲ್ಲಿ ನಾವು ಕೂಡ ಈಗ ಇದ್ದೀವಿ. ಈಗ ಮ್ಯಾಟ್ರಿಕ್ ಬರ್ತೀನಿ. ಸುಮಾರು 8 ವರ್ಷ ಹಿಂದೆ ರಾಜೇಶ್ ಮತ್ತು ಪವಿತ್ರ ಅಂತ ಇಬ್ಬರು ಫೈನಲ್ ಡಿಗ್ರಿ ಸ್ಟೂಡೆಂಟ್ ಆಗಿರ್ತಾರೆ. ಒಬ್ರಿಗೊಬ್ರು ತುಂಬಾ ಇಷ್ಟಪಡ್ತಿರ್ತಾರೆ. ಆದರೆ ಒಂದು ದಿನ ಫ್ರೆಂಡ್ಸಿಂದ ಅದು ಲವ್ ಆಗಿ ಟರ್ನ್ ಆಗುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ, ಪವಿತ್ರ ಅವರ ತಾಯಿಗೆ ರಾಜೇಶನ ಹುಡುಗನ ಇವಳು ಇಷ್ಟಪಡ್ತಿದ್ದಾಳೆ ಅಂತ ವಿಚಾರ ಗೊತ್ತಾಗುತ್ತೆ. ಆದರೆ ಪವಿತ್ರ ಅವ್ರ ತಾಯಿ ಆ ಮ್ಯಾಟ್ರನ್ನ ತನ್ನ ತಮ್ಮನಿಗೆ ಹೇಳ್ತಾಳೆ. ತನ್ನ ತಮ್ಮ ಅಂದರೆ ಪವಿತ್ರ ಅವರ ಸ್ವಂತ ಮಾವ ಆಗಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಪವಿತ್ರನ ತುಂಬ ಫಾಲೋ ಮಾಡ್ತಾನೆ, ಎಲ್ಲೆಲ್ಲಿ ಹೋಗ್ತಾಳೆ, ಏನೇನು ಮಾಡ್ತಾಳೆ ಅಂತ ಪ್ರತಿಯೊಂದು ಮ್ಯಾಟ್ರು ಕೂಡ ಅವನು ಕಲೆಕ್ಟ್ ಮಾಡ್ಕೊತಾನೆ. ಸೊ ಒಂದು ದಿನ ತನ್ನ ಪವಿತ್ರ ಅವಳ ಮಾವ ರಾಜೇಶ್ನ ಕರೆಸ್ಬಿಟ್ಟು ವಾರ್ನ್ ಕೂಡ ಮಾಡ್ತಾನೆ. ನೀನು ಅವನ ಜೊತೆ ಓಡಾಡಬೇಡ, ಸರಿ ಇರಲ್ಲ, ಹಾಗೆ ಹೇಗೆ ಅಂತ ತುಂಬಾನೇ ಹೇಳ್ತಾನೆ. ರಾಜೇಶ್ ಏನು ಮಾಡ್ತಾನೆ, ದುರಂಕರ್ ಹೋಗಿ ಮಾತಾಡಿ ಅಲ್ಲಿಂದ ಹೋಗ್ತಾನೆ. ಪವಿತ್ರ ಅವ್ರ ಮಾವ ಸುಮ್ಮನೆ ಬಿಡಲ್ಲ ಅಲ್ಲಿಗೆ. ಆದರೆ ಆಶ್ಚರ್ಯದ ಮ್ಯಾಟ್ರ್ ಏನು ಗೊತ್ತಾ, ಅವರಿಬ್ರು ಇದೇ ಜಾಗದಲ್ಲಿ ಮೀಟ್ ಆಗ್ತಿರ್ತಾರೆ. ಕೊನೆಗೆ ಅವನು ಹಾಸ್ಪಿಟಲೈಸ್ಡ್ ಕೂಡ ಆಗ್ತಾನೆ. ಸುಮಾರು 3 ದಿನ ಬದುಕ್ತಾನೆ. ಅದಾದ್ಮೇಲೆ ಅವನು ಕೂಡ ತೀರ್ಕೊಂತಾನೆ. ಸೊ ಇದೆಲ್ಲ ಕೇಸ್ ಕೂಡ ಆಗುತ್ತೆ. ಕೇಸ್ ಓಪನ್ ಆಗಿ ಕೇಸ್ ಕೂಡ ಫುಲ್ ಕ್ಲೋಸ್ ಆಗುತ್ತೆ. ಎಲ್ಲ ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. ಬಟ್ ಎಲ್ಲೂ ಏನು ಮಾಹಿತಿ ಸಿಕ್ಕಿರಲ್ಲ, ಯಾರೋ ಒಬ್ಬ ವ್ಯಕ್ತಿ ಮಾಡಿರೋದು ಇದನ್ನ ಅಂತ ಅನ್ಕೊಂಡಿರ್ತಾರೆ. ಬಟ್ ಇದೆಲ್ಲ ಆಗಿರೋದು ಒಂದು ಆತ್ಮದ ಕಥೆ ಆಗಿರುತ್ತೆ ಪೂರ್ತಿ. ಅಂಡ್ ಇನ್ನೊಂದು ಹೆಂಗ್ ಗೊತ್ತಾ, ಇಲ್ಲಿನ ಹಳ್ಳಿ ಜನ ಏನ್ ಹೇಳ್ತಾರೆ, ನಾರ್ಮಲ್ ಆಗಿ ಎಲ್ಲದ ತೋಟಕ್ಕೆ ಹೋಗ್ಬೇಕಾದ್ರೆ ಈ ಜಾಗದ ಮೇಲೆ ಹೋಗ್ಬೇಕಲ್ಲ, ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಟೈಮ್ನಲ್ಲಿ ಯಾರೋ ಹೊಡಿತಿರೋ ಶಬ್ದ, ಯಾರೋ ಒಡಿಸ್ಕೊಂಡು ಅಳ್ತಿರೋ ಶಬ್ದ, ಹುಡುಗಿ ಜೋರ ಚೀರೋ ಶಬ್ದ ಎಲ್ಲ ಕೇಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಎಲ್ಲರಿಗೂ ಕೆಲವ್ರಿಗೆ ಇದ್ರ ಬಗ್ಗೆ ಕೇಳಿದಾಗ ಕೆಲವರು ಮಾಹಿತಿಗಳನ್ನ ಹೇಳಕ್ ಇಷ್ಟಪಡ್ತಿರಲಿಲ್ಲ. ಕೆಲವರು ಇದೆಲ್ಲ ವಿಡಿಯೋ ಮಾಡಬೇಡಿ, ನೀವು ಏನಕ್ಕೆ ಮಾಡ್ತೀರಾ ಹಾಗೆ ಅಂತ ಒಬ್ಬ ವ್ಯಕ್ತಿ ಹಂಗೆ ಪ್ರಶ್ನೆ ಮಾಡ್ತಾ, ನೀವು ಯಾರಂತ ನಾವು ಒಂದ್ಸಲ ಕೇಳಿದಕ್ಕೆ, ಇಲ್ಲ ನಾನು ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ತೀನಿ, ನನಗಿಷ್ಟ ಇಲ್ಲ ಈ ಥರ ವಿಡಿಯೋ ಮಾಡೋದು ಅಂತ ಅಂತಾನೆ. ಸೊ ಅವ್ರಿಗೆ ಹಾಗೆ ಒಪ್ಪಿಸಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಕ್ತು, ಮಾಡ್ತಾ ಇದ್ವಿ. ಆ್ಯಂಡ್ ಅವ್ರು ಇಲ್ಲಿಗೆ ಬರಬೇಕಿತ್ತು. ಟೈಮ್ ಆಲ್ರೆಡಿ ಎಷ್ಟು 1:49 ಮಿಡ್ನೈಟು, ಬರೋಕ್ಕಾಗಲಿಲ್ಲ. ನಾವು ಈ ಜಾಗಕ್ಕೆ ಈ ಟೈಮ್ಗೆ ಬಂದಿದ್ದೀವಿ. ಇಲ್ಲಿ ಇದೇ ರೀತಿ ತುಂಬಾ ಆತ್ಮಗಳು ಈ ಸರೌಂಡಿಂಗಲ್ಲಿ ಈಗಲೂ ಕೂಡ ಸಿಗ್ತಾ ಇರ್ತವಂತೆ. ಯಾಕಂದರೆ ಅವಕ್ಕೆ ಯಾವುದೇ ರೀತಿ ಮುಕ್ತಿ ಸಿಕ್ಕಿರಲ್ಲ. ಹಾಗಾಗಿ ತುಂಬ ಆತ್ಮಗಳು
ಓಡಾಡ್ತಿರ್ತವೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಈ ಜಾಗಕ್ಕೆ ಕೋಳಿಗಳನ್ನ ಬಲಿ ಕೊಡ್ತಾರೆ ಅಂತ ಇಲ್ಲಿನ ಜನಗಳು ಹೇಳ್ತಾರೆ. ಅಂಡ್ ಇಲ್ಲಿಂದ ಒಂದು 400 ಮೀಟ್ರು ಮೇನ್ ರೋಡ್ ಸಿಗುತ್ತೆ. ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಾರ್ಮಲ್ ಆಗಿ ವ್ಯಕ್ತಿಗಳು ಹೇಗೆ ಡ್ರಾಪ್ ಕೇಳ್ತಾರೋ, ಅಂದರೆ ಮನುಷ್ಯಗಳು ಡ್ರಾಪ್ ಕೇಳ್ತಾರೋ, ಅದೇ ರೀತಿ ಈ ಆತ್ಮಗಳು ಒಂದು ಹೆಣ್ಣಿನ ರೂಪದಲ್ಲಿ ಇಲ್ಲ ಒಬ್ರು ಏಜ್ ಆಗಿರೋ ಪರ್ಸನ್ ಥರ ರೂಪದಲ್ಲಿ ಬಂದು ಡ್ರಾಪ್ಗಳನ್ನ ಕೇಳ್ತಾರೆ. ಒಂದಿನ ಏನಪ್ಪ ಆಗುತ್ತೆ ಅಂದರೆ, ಈ ವಿಷಯನ ರಾಜೇಶ್ ಅವರ ಬೆಸ್ಟ್ ಫ್ರೆಂಡ್ ನನಗೆ ಹೇಳಿರೋದು. ಸೊ ಒಂದಿನ ಏನಾಗುತ್ತೆ ಅಂದರೆ, ನಾರ್ಮಲ್ ಆಗಿ ಯಾರೋ ಒಬ್ಬ ಹುಡುಗ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಒಂದು ಹೆಣ್ಣಿನ ರೀತಿಯಲ್ಲಿ ಒಂದು ಆತ್ಮ ಬಂದ್ಬಿಟ್ಟು ಡ್ರಾಪ್ ಕೇಳುತ್ತೆ. ಒಂದು ಹೆಣ್ಣಿನ ರೂಪದ ಒಂದು ಆತ್ಮ ಬಂದ್ಬಿಟ್ಟು ಡ್ರಾಪ್ ಕೇಳುತ್ತೆ. ಹುಡುಗ ಏನ್ ಮಾಡ್ತಾನೆ, ತುಂಬಾ ಖುಷಿಯಾಗಿ ಹುಡುಗಿ ಸೂಪರ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಗಾಡಿ ಕೂಡ ನಿಲ್ಲಿಸ್ತಾನೆ. ಯಾವುದೇ ರೀತಿ ಏನು ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಆ ಆತ್ಮ ಅಂದ್ರೆ ಅವನಿಗೆ ಆತ್ಮ ಅಂತ ಅದು ಗೊತ್ತಿರಲ್ಲ. ನಾರ್ಮಲ್ ಆಗಿ ಕೂರಿಸ್ಕೊಂತಾನೆ, ಏನು ಮಾತಾಡ್ದಾನೆ ಅದು ಗಾಡಿ ಕೂಡ ಹತ್ತತ್ತೆ. ಕೊನೆಗೆ ಎಲ್ಲಿಗೆ ಡ್ರಾಪ್ ಮಾಡ್ಬೇಕು ಅಂತ ಕೇಳಿದಕ್ಕೆ, ಅದು ಎಲ್ಲಿ ಆ ಆತ್ಮನ ಅಂದ್ರೆ ಎಲ್ಲಿ ಆ ದೇಹ ಸುಟ್ಟಿರ್ತಾರೋ ಆ ಜಾಗಕ್ಕೇನೆ ಬಿಡಿಸ್ಕೊಂತಾಳೆ. ಆದ್ರೆ ಏನಪ್ಪಾ ಅಂದ್ರೆ, ಕೊನೆಗೆ ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ, ಆಲ್ರೆಡಿ ಖಾಲಿ. ಅಲ್ಲಿ ಅವನು ತುಂಬಾ ಗಾಬರಿಯಾಗಿ ಅಲ್ಲಿಂದ ಹೊರಟು ಬಿಡ್ತಾನೆ. ಸೊ ಇದೇ ರೀತಿ ಇಲ್ಲಿ ಹಲವಾರು ಜನಕ್ಕೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಅವರು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅಮಾವಾಸ್ಯೆ ಟೈಮ್ನಲ್ಲಿ ಇಲ್ಲ ನಾರ್ಮಲ್ ಆಗಿ ಯಾರು ಡ್ರಾಪ್ ಕೇಳೋದು, ಇಲ್ಲೆಲ್ಲ ತುಂಬಾ ಈ ತರ ನಡೀತಿರುತ್ತೆ ಅಂತ ಇಲ್ಲಿನ ಹಳ್ಳಿ ಜನಗಳು ಈಗ್ಲೂ ಕೂಡ ಹೇಳ್ತಾರೆ, ಈಗ್ಲೂ ಕೂಡ ಆಗ್ತಿರುತ್ತೆ. ಗೈಸ್, ನನ್ಗೊಬ್ರು ಗುರುಗಳು ಹೇಳಿದ್ದು, ಹಿಂಗೆ ಒಂದ್ಸಲ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಹೋದಾಗ ನನಗೇನೋ ಕೇಳ್ಬೇಕು ಅನಿಸ್ತು, ನಿಮ್ಗೇನಾದ್ರೂ ದೆವ್ವಭೂತಗಳು ಯಾವ ತರ ನೋಡಿದೀರಾ, ಕಾಣಿಸಿದಾವ? ಅವ್ರೇನಂದ್ರು, ದೆವ್ವಭೂತಗಳು ಆಕ್ಚುಲಿ ಕಾಣಿಸೋಲ್ಲ, ಬಟ್ ಒಂದು ಮನುಷ್ಯನ ರೂಪನ ಅವು ತಗೊಂತವೆ, ಬಟ್ ಅದ್ ನಮ್ಗೆ ಗೊತ್ತಾಗಲ್ಲ. ತಗೊಂಡು ಮನುಷ್ಯ ತರನೇ ಇರ್ತವೆ, ಮನುಷ್ಯ ಜೊತೆ ಮಾತಾಡ್ತವೆ, ಬಟ್ ಅದ್ ಯಾರಿಗೂ ಗೊತ್ತಾಗಲ್ಲ. ಅಂಡ್ ಏನಂದ್ರೆ ಮನುಷ್ಯ ಒಳಗೆ ಹೋಗ್ತವೆ, ಬಟ್ ಮನುಷ್ಯ ಒಳಗೋಗಿ ತೊಂದರೆಗಳು ಕೊಡ್ತವೆ ಅಂತ ಅವ್ರು ನನಗೆ ಹೇಳಿದ್ದು. ಈ ವಿಷಯನ ತಿಳ್ಕೊಂಡಾದ್ಮೇಲೆ ನನಗೇನೋ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಗೈಸ್, ಇನ್ನೊಂದು ಮ್ಯಾಟ್ರ್ ಗೊತ್ತಾ, ನೀವು ಎಲ್ಲೇ ಹೋಗಿ ಕೆಲವು ಕಡೆ ವಾಮಾಚಾರ ಮಾಡಿರ್ತಾರೆ, ಅದೆಲ್ಲ ಕಟ್ ಮಾಡಿ ಏನೇನೋ ಮಾಡಿ ಬಿಸಾಕಿರ್ತಾರೆ 4 ರೋಡ್ ಮಧ್ಯ. ಅದೇನಾಗುತ್ತೆ ಅಂದ್ರೆ, ಕೆಲವು ಸಲ ನಾವು ಆ ಟೈಮ್ ನಲ್ಲಿ ಅಲ್ಲಿ ಹೋದಾಗ ಅದ್ರಿಂದನೇ ಆಗುತ್ತೆ ಅಂತ ನಾವು ಅಂದ್ಕೊಂತೀವಿ. ಬಟ್ ಅದೇನಾಗುತ್ತೆ ಅಂದ್ರೆ ಕೋಇನ್ಸಿಡೆಂಟ್, ಲೈಕ್ ಆ ಟೈಮ್ ನಲ್ಲಿ ನಿಮಗೆ ಅದಾಗ್ಬೇಕಿತ್ತೇನೋ ಅವಾಗ ಆಗುತ್ತೆ. ನೀವೇನ್ ಅನ್ಕೊಂತೀರಾ, ಓ ಅದನ್ನ ತುಳಿದ್ಬಿಟ್ಟೆ, ಅದನ್ನ ನೋಡ್ಬಿಟ್ಟೆ. ಎಷ್ಟೊಂದ್ಸಲ ನೋಡಿದೀನಿ, ಕೆಲವರು ಅದನ್ನ ನೋಡಿದಾಗ ಉಗೀತಾರೆ, ಲೈಕ್ ಈ ತರ ಎಲ್ಲ ಆಗುತ್ತೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಇದೆಲ್ಲ ಕೋಇನ್ಸಿಡೆಂಟ್ ಆಗುತ್ತೆ. ಬಟ್ ಅದೇ ರೀತಿ ನೀವು ಅದಾಗಿದೆ, ಅದನ್ನ ನೋಡಿದೀವಿ, ಅದಕ್ಕೆ ಅದಾಗಿರೋದು ಅಂತ ಅನ್ಕೊಂತೀರಾ. ಬಟ್ ಆಕ್ಚುಲಿ ಇದು ಕೂಡ ಅವರೇ ಹೇಳಿರೋದು. ವಿಡಿಯೋನ ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ಟೈಮ್ ಆಲ್ರೆಡಿ 2:30-3 ಗಂಟೆ ಆಗಿದೆ ಅಂತ ಅನ್ಕೊಂತೀನಿ. ಈಗ ಹೋಗ್ಬೇಕು, ಯಾಕಂದ್ರೆ ಇಲ್ಲಿ ಇಷ್ಟೊತ್ತಲ್ಲಿ ತುಂಬಾನೇ ನೆಗೆಟಿವ್ ಎನರ್ಜಿಗಳು ಬಹಳ ಓಡಾಡ್ತಿರ್ತವೆ ಅಂತ ಮಾಹಿತಿ ಬಂದಿದೆ. ಯಾಕಂದ್ರೆ ಗೊತ್ತಿದ್ದು ಬಂದಿದೀವಿ, ಕಷ್ಟಪಟ್ಟು ಪ್ರತಿಯೊಂದು ರಿಯಲ್ ಇನ್ಸಿಡೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಕೊಡ್ತಾ ಇದೀವಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ತಗೊಂಡ್ಬರ್ತೀನಿ, ರಿಯಲ್ ಇನ್ಸಿಡೆಂಟ್ ಸ್ಟೋರಿಗಳನ್ನ. ಅಂಡ್ ಥ್ಯಾಂಕ್ ಯು.